ಸಂಪುಟ ಪುನರಚನೆ ಬಗ್ಗೆ ಕಾಂಗ್ರೆಸ್ ಆಂತರಿಕ ನಿರ್ಧಾರ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದ್ದಾರೆ. ಆದರೆ 2.5 ವರ್ಷದಲ್ಲಿ ಅನ್ಯಾಯ, ಭ್ರಷ್ಟಾಚಾರ, ಅಭಿವೃದ್ಧಿ ಶೂನ್ಯ, ಇದನ್ನ ಸರಿ ಮಾಡಲಿ ಅಂತ ವಿಜೇಂದ್ರ ಹೇಳಿದ್ದಾರೆ. ಪುನರಚನೆಯಲ್ಲ ಅವರ ಆಂತರಿಕ ವಿಚಾರ, ಏನ್ ಮಾಡ್ಕೊಳ್ತಾರ ಮಾಡ್ಕೊಳ್ಳಿ, ಆದ್ರೆ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸಲಿ ಅಂತ ಹೇಳಿದ್ದಾರೆ. ರೈತರ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿಗೆ ಸೀಮಿತ ಆಗಿದೆಯೇ ವಿನಃ ಈ ನಾಡಿನ ರೈತರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಕೂಡ ಮಾಡ್ತಾ ಇಲ್ಲ. ಕೇವಲ ಬೆಂಗಳೂರಿಗೆ ಸೀಮಿತ ಆಗಿದೆ. ಎಲ್ಲೋ ಒಂದು ಕಡೆ ಉತ್ತರ ಕರ್ನಾಟಕ ಹಾಗೂ ರೈತರ ವಿಚಾರದಲ್ಲಿ ಚೆಲ್ಲಾಟ ಆಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಮಲ್ತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ. ಇದು ಎಲ್ಲರ ಒಟ್ಟಾರೆ ಅಭಿಪ್ರಾಯ ಇವತ್ತಿನ ಸಭೆಯಲ್ಲಿ ಮೂಡಿ ಬಂದಿರುವಂಥದ್ದು. ರೈತರ ಹಿತ ಇದು ಬಿಜೆಪಿ ರಾಜ್ಯಾಧ್ಯಕ್ಷ ಶಾಸಕ ವಿಜೇಂದ್ರ ಅವರು ಹೇಳಿದಂತಹ ಮಾತು. ರೈತರ ಬಗ್ಗೆ ಹಾಗೆ ರಾಜ್ಯದ ಕಾಳಜಿ ಇರಲಿ, ಜೊತೆಗೆ ಸಂಪುಟ ಪುನರಚನೆ ಏನಿದೆ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಅಂತ. ಸೊ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಂದಿನ ಒಂದಷ್ಟು ದಿನಗಳ ಕಾಲ, ಆಲ್ಮೋಸ್ಟ್ ಈ ತಿಂಗಳ ಅಂತ್ಯದವರೆಗೂ ಕೂಡ ನಾವು ಖಂಡಿತ ಒಂದಷ್ಟು ಅಸಮಾಧಾನಗಳನ್ನು ಗಮನಿಸಬಹುದು. ಹಾಗೇನೆ ಆಕಾಂಕ್ಷಿಗಳ ಲಾಬಿಯನ್ನು ಕೂಡ ನಾವು ನೋಡ್ಬೋದು. ಯಾಕಂದ್ರೆ ಈಗಾಗಲೇ ಶುರು ಮಾಡಿದ್ದಾರೆ, ನಾನು ಆಕಾಂಕ್ಷಿ, ನಾನು ಪ್ರಬಲವಾದಂತಹ ಆಕಾಂಕ್ಷಿ ಅಂತ. ಆದರೆ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರು, CM DCM ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ.